ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 6 ವಿಶ್ವರೂಪ ಸೃಷ್ಟಿ. ಇದರಿಂದ 34ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 34. ಏತೆ ವರ್ಣ ಸ್ವಧರ್ಮೇಣ ಯಜಂತಿ ಸ್ವಗುರುಂ ಹರಿಂ ಶ್ರದ್ಧಯಾತ್ಮ ವಿಶುದ್ಧ್ಯರ್ಥಂ ಯಜ್ಜಾತಾಃ ಸ ವೃತ್ತಿಭಿಃ. ಅನುವಾದ: ಈ ಎಲ್ಲ ವೈವಿಧ್ಯಮಯವಾದ ಸಮಾಜ ವಿಭಾಗಗಳು ಅವುಗಳ ಔದ್ಯೋಗಿಕ ಕರ್ತವ್ಯಗಳೊಂದಿಗೆ ಮತ್ತು ಜೀವನದ ಪರಿಸ್ಥಿತಿಗಳೊಂದಿಗೆ ದೇವೋತ್ತಮ ಪರಮ ಪುರುಷನಿಂದ ಹುಟ್ಟಿರುತ್ತವೆ. ಹೀಗೆ ಬದ್ಧತೆ ಇಲ್ಲದ ಬದುಕಿಗಾಗಿ ಮತ್ತು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಗುರುವಿನ ದಿಗ್ದರ್ಶನಕ್ಕೆ ಅನುಸಾರವಾಗಿ ಯಾವನೊಬ್ಬನೂ ಪರಮಪ್ರಭುವನ್ನು ಪೂಜಿಸಬೇಕು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವು ಧಾರ್ಮಿಕ ಕಾರ್ಯದ ಪರಿಷ್ಕಾರಕ್ಕೋಸ್ಕರ ಭಗವಂತನ ಪಾದಗಳಿಂದ ಸೇವೆ ಅನ್ನೋದು ವ್ಯಕ್ತವಾಯಿತು. ಮತ್ತೆ ಸೇವೆಯ ಮೂಲಕ ಭಗವಂತನನ್ನ ತೃಪ್ತಿಪಡಿಸುವಂತಹ ಶೂದ್ರರು ಪಾದಗಳಲ್ಲಿ ನೆಲೆಸಿರ್ತಾರೆ ಅಥವಾ ನೆಲೆಯನ್ನ ಪಡೆದಿರ್ತಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ಎಲ್ಲ ವೈವಿಧ್ಯಮಯವಾದಂತಹ ಸಮಾಜದ ವಿಭಾಗಗಳಿದೆಯಲ್ಲ, ಅವುಗಳ ಔದ್ಯೋಗಿಕ ಕರ್ತವ್ಯಗಳ ಜೊತೆ ಮತ್ತೆ ಜೀವನದ ಪರಿಸ್ಥಿತಿಗಳ ಜೊತೆ ಭಗವಂತನಿಂದಾನೇ ಹುಟ್ಟಿರುತ್ತೆ. ಇವೆಲ್ಲವೂ ಕೂಡ ಬಂದಿರೋದು ಭಗವಂತನಿಂದಾನೇ. ಹೀಗೆ ನಮಗೇನಾದ್ರೂ ಬದ್ಧತೆ ಇಲ್ಲದೆ ಇರುವಂತಹ ಬದುಕು ಬೇಕು, ಆತ್ಮ ಸಾಕ್ಷಾತ್ಕಾರ ಬೇಕು ಅಂತಂದ್ರೆ ಒಬ್ಬ ಗುರುವಿನ ದಿಗ್ದರ್ಶನಕ್ಕನುಸಾರವಾಗಿ ಅವ್ರು ಏನು ಹೇಳ್ತಾರೋ ಆ ರೀತಿ ನಡ್ಕೊಂಡು ನಾವು ಆ ಭಗವಂತನನ್ನ ಪೂಜಿಸ್ಬೇಕು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಹಾಗೇ ಬದ್ಧ ಸ್ಥಿತಿಯಲ್ಲಿ ಇರಬೇಕಾಗಿರುವಂತ ನೆಸೆಸಿಟಿ ಇಲ್ಲ, ನಾವು ಅದರಿಂದ ಮುಕ್ತರಾಗಬಹುದು. ಆ ರೀತಿ ಆಗ್ಬೇಕು ಅಂತಂದ್ರೆ ಒಬ್ಬ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕು ಅನ್ನೋದು ಇದರ ಅರ್ಥ. ಈಗ ಭಾವಾರ್ಥದಲ್ಲಿ ಗುರುಗಳೇನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸಮಗ್ರ ವಿಶ್ವದ ಎಲ್ಲ ಭಾಗಗಳಲ್ಲಿರುವ ಸಮಸ್ತ ಜೀವಿಗಳು ಅದ್ಭುತ ರೂಪದ ಪರಮ ಪ್ರಭುವಿನ ಬೇರೆ ಬೇರೆ ಭಾಗಗಳಿಂದ ಜನಿಸಿರುವುದರಿಂದ ಆ ಪರಮ ಶರೀರದ ನಿತ್ಯ ಸೇವೆ ಮಾಡುವವರೆಂದು ತಿಳಿಯಲಾಗಿದೆ. ಅಂದ್ರೆ ಈಗ ಈ ಒಂದು ಸಮಗ್ರ ವಿಶ್ವದ ಎಲ್ಲಾ ಭಾಗಗಳಲ್ಲಿ ಏನೇನು ಭಾಗಗಳಿದೆಯೋ, ಎಲ್ಲಿದಾರೋ ಜೀವಿಗಳು, ಎಲ್ಲಾ ಜೀವಿಗಳು ಕೂಡ ಆ ಭಗವಂತನ ಬೇರೆ 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 ಭಾಗಗಳಿಂದಾನೇ ಜನಿಸಿರೋದು. ಅದಕ್ಕೋಸ್ಕರ ಆ ಶರೀರದ ನಿತ್ಯ ಸೇವೆ ಮಾಡುವಂಥವ್ರು ಅವರು ಅಂತ ತಿಳ್ಕೊಬೇಕು. ಈಗ ನಾವು ವಿರಾಟ್ ರೂಪನ ಒಂದು ಅಂಗದಿಂದ ನಾವು ಜನಿಸಿದೀವಿ ಅಂತಂದ್ರೆ ಆ ಒಂದು ಅಂಗಕ್ಕೆ ನಾವು ಪೂಜೆ ಮಾಡಿದ್ರೂ ಕೂಡ ಭಗವಂತನಿಗೆ ಮಾಡಿದ ಹಾಗೇನೆ. ಈಗ ನೋಡಿ, ನಮ್ಮ ದೇಹದಲ್ಲಿ ಬಾಯಿ, ಕೈ, ತೊಡೆ, ಕಾಲು ಎಲ್ಲ ಇರುತ್ತಲ್ವಾ, ಎಲ್ಲ ಏನು ಮಾಡುತ್ತೆ, ಇಡೀ ದೇಹಕ್ಕೆ ಸೇವೆ ಸಲ್ಲಿಸೋದಕ್ಕೆ ಇರುತ್ತೆ. ಕೈ ನಾನು ಊಟವನ್ನು ಕೊಡೋದಿಲ್ಲ, ಬಾಯಿ ಒಳಗಡೆ ಇಡೋದಿಲ್ಲ ಅಂತಂದ್ರೆ ಆ ಕೈಗೂ ನಿಶಕ್ತಿ ಬಂದ್ಬಿಡುತ್ತೆ ಅಲ್ವಾ. ಈಗ ಹೊಟ್ಟೆ ಒಳಗಡೆ ಆಹಾರ ಹೋಗ್ಬೇಕು ಅಂತಂದ್ರೆ ಅದು ಕೈಗಳ ಮೂಲಕ ಬಾಯಿಗೆ ಬಂದು ಬಾಯಿ ಅದನ್ನ ಅಗದು ತಿಂದಾಗ ಅದು ಹೊಟ್ಟೆ ಒಳಗಡೆ ಹೋಗಿ ಅಲ್ಲಿಂದ ಎಲ್ಲಾ ಜಾಗಗಳಿಗೂ ಕೂಡ ಶಕ್ತಿ ಅನ್ನೋದು ಬರುವಂಥದ್ದು. ಅಲ್ಲಿಗೇನಾಯ್ತು, ಎಲ್ಲಾ ಅಂಗಾಂಗಗಳು ಕೂಡ ಈ ದೇಹಕ್ಕೆ ಸೇವೆ ಸಲ್ಲಿಸೋದಕ್ಕೋಸ್ಕರನೇ ಇರುವಂಥದ್ದು. ಅದು ಅವುಗಳ ದೇಹ ಪ್ರಕೃತಿಯ ಸ್ಥಿತಿಯಾಗಿದೆ. ದೇಹ ಪ್ರಕೃತಿಯ ಸ್ಥಿತಿ ಅಂದ್ರೆ ಈ ರೀತಿನೇ ನಡಿಬೇಕು ನಾವು. ಈಗ ನಮಗ್ ತಲೆ ನೋವ್ತಾ ಇರುತ್ತೆ, ಹಂಗನ್ಬಿಟ್ಟು ತಲೆ ಮೇಲೆ ಮಾತ್ರ ಇಟ್ಕೊಳ್ತೀವ, ಅದಕ್ಕೇನಾದ್ರೂ ಔಷಧಿ ಕೊಡ್ತೀವ? ಇಲ್ಲ. ನಾವು ತಗೊಳ್ಳೋದು ಔಷಧಿ ಹೊಟ್ಟೆಗೇನೆ, ಆದ್ರೆ ಅಲ್ಲಿಂದ ಎಲ್ಲಿ ತೊಂದರೆ ಇರುತ್ತೋ ಆ ಜಾಗಕ್ಕೆ ಅದು ಹೀಲ್ ಮಾಡುತ್ತೆ, ಅಂದ್ರೆ ಅಲ್ಲಿಗೆ ಹೋಗಿ ಅದನ್ನ ವಾಸಿ ಮಾಡುತ್ತೆ ಅಲ್ವಾ. ಈ ರೀತಿನೇ ಈ ಒಂದು ಶರೀರವನ್ನ ಮಾಡಿರುವಂಥದ್ದು ಭಗವಂತ. ಮಾನವನಿಗಿಂತ ಕೆಳಗಿನ ಬದುಕಿನಲ್ಲಿ ಜೀವಿಗಳಿಗೆ ಈ ಬಗೆಯ ದೇಹ ಪ್ರಕೃತಿ ಸ್ಥಿತಿಯ ಅರಿವು ಇರುವುದಿಲ್ಲ. ಆದರೆ ಮಾನವ ರೂಪದ ಬದುಕಿನಲ್ಲಿ ಸಮಾಜ ವ್ಯವಸ್ಥೆಗಳಾದ ವರ್ಣಾಶ್ರಮ ಪದ್ಧತಿಯ ಮೂಲಕ ಇದನ್ನು ತಿಳಿದಿರಲು ಸಾಧ್ಯವಿದೆ. ಮೇಲೆ ಹೇಳಿರುವಂತೆ ಬ್ರಾಹ್ಮಣನು ಸಮಾಜದ ಎಲ್ಲ ವರ್ಣಗಳ ಗುರುವಾಗಿರುತ್ತಾನೆ. ಹೀಗೆ ಭಗವಂತನ ದಿವ್ಯ ಸೇವೆಯಲ್ಲಿ ಕೊನೆಯಾಗುವ ಬ್ರಾಹ್ಮಣ ಸಂಸ್ಕೃತಿಯು ಆತ್ಮಶುದ್ಧಿಗೆ ಮೂಲಭೂತವಾದ ತತ್ವವಾಗಿದೆ. ಈಗ ಮನುಷ್ಯರಿಗೆ ಇದೆಲ್ಲ ಗೊತ್ತಾಗೋದು. ಈಗ ನಮಗಿಂತ ಕೆಳಗಿನ ಒಂದು ಜೀವಿಗಳು ಯಾರು ಪ್ರಾಣಿ ಜೀವ ಇರುತ್ತಲ್ವ, ಅಲ್ಲೆಲ್ಲ ಇದ್ರ ಬಗ್ಗೆ ಎಲ್ಲ ಅವ್ರಿಗೆ ಗೊತ್ತಿರೋದಿಲ್ಲ. ಈಗ ನೋಡಿ, ನಮ್ಮ ಒಂದು ಸಮಾಜದಲ್ಲಿ ನಾವು ವರ್ಣಾಶ್ರಮ ಪದ್ಧತಿಯನ್ನ ಮಾಡ್ಕೊಂಡಿದೀವಿ, ಇದೆ ಅನ್ನೋದು ನಮಗೆ ಗೊತ್ತಿದೆ. ಇದರಿಂದ ನಾವು ಆ ಭಗವಂತನ ಒಂದು ವಿರಾಟ್ ರೂಪದಲ್ಲಿ ಎಲ್ಲೆಲ್ಲಿಂದ ಏನೇನು ಬಂದಿದೆ ಅಂತ ತಿಳ್ಕೊಳ್ತೀವಿ. ಮತ್ತು ನಮ್ಮ ಕರ್ತವ್ಯಗಳೇನು, ನಮ್ಮ ಒಂದು ಜವಾಬ್ದಾರಿಗಳೇನು, ಅದೆಲ್ಲ ಗೊತ್ತಾಗುತ್ತೆ ನಮಗೆ. ಆಮೇಲೆ ಬ್ರಾಹ್ಮಣ ಅನ್ನೋನು ಎಲ್ಲಾ ವರ್ಣಗಳ ಗುರು ಆಗಿರ್ತಾನೆ
ಮಾಡ್ತಾನೆ ಅಂತ ಕೂಡ ನಮಗೆ ಗೊತ್ತಿರುತ್ತೆ. ಆದರೆ ನಾವು ಕೂಡ ಆ ಮಟ್ಟಕ್ಕೆ ತಲುಪಬಹುದು ಆಯಿತಾ. ನಮ್ಮ ಆತ್ಮ ಶುದ್ಧಿ ಆಗ್ತಾ ಇದ್ದಂಗೆ ನಾವು ಬ್ರಾಹ್ಮಣರ ಒಂದು ಹಂತಕ್ಕೆ ತಲುಪ್ತೀವಿ. ಅಲ್ಲಿ ಹೋಗೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ನಾನು ಶೂದ್ರನ ಜನ್ಮದಲ್ಲಿ ಹುಟ್ಟುಬಿಟ್ಟಿದ್ದೀನಿ ಅಂತ ನಾವು ಹಾಗೇ ಇರಬೇಕು ಅಂತೇನಿಲ್ಲ. ಸ್ಟೆಪ್ ಬೈ ಸ್ಟೆಪ್ ನಾವು ಕೂಡ ನಮ್ಮನ್ನು ಶುದ್ಧಿ ಮಾಡ್ಕೊಳ್ತಾ ನಮ್ಮ ಜ್ಞಾನವನ್ನು ತಿಳುವಳಿಕೆಯನ್ನು ಹೆಚ್ಚು ಮಾಡ್ಕೊಳ್ತಾ ಹೋದಂಗೆ ಆ ಒಂದು ಸ್ಥಿತಿಗೆ ನಾವು ಕೂಡ ಬರ್ತೀವಿ. ಬದ್ಧ ಜೀವನದಲ್ಲಿ ಆತ್ಮನು ತಾನು ವಿಶ್ವದ ಅಧಿಪತಿಯಾಗಬಹುದೆಂಬ ಕಲ್ಪನೆಯಲ್ಲಿರುತ್ತಾನೆ. ಈ ತಪ್ಪು ಕಲ್ಪನೆಯ ಕೊನೆಯ ಬಿಂದುವೆಂದರೆ ತಾನೇ ಪರಮಪುರುಷನೆಂದು ಭಾವಿಸುವುದು. ಪರಮಪುರುಷನು ಮಾಯೆಯಿಂದ ಬದ್ಧನಾಗನು ಎಂಬುದನ್ನು ಈ ಮತಿಗೆಟ್ಟ ಬದ್ಧಾತ್ಮನು ಲೆಕ್ಕಿಸುವುದಿಲ್ಲ. ಪರಮಪುರುಷನು ಮಾಯೆಯ ಬಂಧನಕ್ಕೆ ಒಳಗಾಗುವುದಾದರೆ ಅವನ ಪಾರಮ್ಯವೆಲ್ಲಿ ಉಳಿಯಿತು? ಅಂತಹ ಸಂದರ್ಭದಲ್ಲಿ ಮಾಯೆ ಅಥವಾ ಭ್ರಮೆಯೇ ಪರಮಶ್ರೇಷ್ಠವಾಗುವುದು. ಆದುದರಿಂದ ಜೀವಿಗಳು ಬದ್ಧರಾದುದರಿಂದ ಅವರು ಪರಮಶ್ರೇಷ್ಠರಾಗಲಾರರು. ಬದ್ಧಾತ್ಮನ ವಾಸ್ತವಿಕ ಸ್ಥಿತಿಯನ್ನು ಈ ಶ್ಲೋಕದಲ್ಲಿ ವಿವರಿಸಲಾಗಿದೆ. ಅಂದರೆ ಇಲ್ಲಿ ನಾವು ಬದ್ಧ ಜೀವನದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ಏನು ಅಂದ್ಕೊಳ್ತೀವಿ, ನಾನೇ ಆಧಿಪತ್ಯ ನಡೆಸ್ಬೇಕು, ನಾನೇ ಒಡೆಯನಾಗಿರಬೇಕು ಅಂತ ಅಂದ್ಬಿಟ್ಟು. ಇದು ಎಲ್ಲಿವರೆಗೂ ಹೋಗುತ್ತೆ ಅಂತಂದರೆ ತುದಿ ಯಾವುದು ಅಂತಂದರೆ ನಾನೇ ಭಗವಂತ ಅಂತ ಅಂದ್ಬಿಡೋದು. ಮೊದಲು ಭಗವಂತನ ಹಾಗೆ ನನಗೆ ಗುಣ ಇರಬೇಕು ಅನ್ನೋದು, ಇನ್ನೂ ಏನೇನೋ ಇಷ್ಟಪಡ್ತಾ ಹೋಗ್ತೀವಿ. ಕೊನೆಗೆ ನಾನೇ ಭಗವಂತ ಅಂತ ಹೇಳ್ಬಿಡೋದು. ಈಗ ಭಗವಂತ ಮಾಯೆಯಿಂದ ಬದ್ಧನಾಗೋದಿಲ್ಲ, ಯಾಕಂದರೆ ಅವನಿಂದನೇ ಬಂದಿರುವಂಥ ಶಕ್ತಿ ಅದು ಅಷ್ಟೇ ಹೊರತು ಅವನು ಯಾವಾಗಲೂ ಅದಕ್ಕೆ ಒಳಗಾಗೋದಿಲ್ಲ. ಅವನು ಒಳಗಾದ ಅಂತಂದರೆ ಅವನು ಒಂದು ಶ್ರೇಷ್ಠತೆ ಅನ್ನೋದು ಎಲ್ಲಿರುತ್ತೆ? ಇರೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಮಾಯೆ ಅಥವಾ ಭ್ರಮೆ ಅನ್ನೋದು ಯಾವತ್ತೂ ಪರಮಶ್ರೇಷ್ಠ ಆಗೋದಿಲ್ಲ. ಭಗವಂತನೇ ಶ್ರೇಷ್ಠನಾಗಿರ್ತಾನೆ. ಜೀವಿಗಳು ಬದ್ಧರಾಗಿರೋದ್ರಿಂದ ಅವರು ಪರಮಶ್ರೇಷ್ಠರಾಗೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ಬದ್ಧಾತ್ಮನ ವಾಸ್ತವಿಕ ಸ್ಥಿತಿ ಏನು, ಅವನ ನಿಜವಾದ ಒಂದು ಸ್ಥಿತಿ ಏನು ಅನ್ನೋದನ್ನ ಈ ಶ್ಲೋಕದಲ್ಲಿ ವಿವರಣೆ ಮಾಡಿದ್ದಾರೆ. ಎಲ್ಲ ಬದ್ಧಾತ್ಮರು 3 ಬಗೆಯ ಪ್ರಕೃತಿ ಗುಣಗಳಲ್ಲಿ ಭೌತಿಕ ಶಕ್ತಿಯ ಸಂಬಂಧ ಪಡೆದಿರೋದ್ರಿಂದ ಮಲಿನರಾಗಿರುತ್ತಾರೆ. ಆದುದರಿಂದ ಅವರು ಅರ್ಹತೆಯಿಂದ ಬ್ರಾಹ್ಮಣನಾಗಿ ವೈಷ್ಣವನೂ ಆಗಿರುವ ಪ್ರಾಮಾಣಿಕ ಗುರುವಿನ ಮಾರ್ಗದರ್ಶನದಿಂದ ತಮ್ಮನ್ನು ಪರಿಶುದ್ಧಪಡಿಸಿಕೊಳ್ಳುವುದು ಅವಶ್ಯ. ಇಲ್ಲಿ ಹೇಳಿರುವ ಆತ್ಮಶುದ್ಧೀಕರಣದ ಕೇವಲವಾದ ವಿಧಾನವೆಂದರೆ ಪ್ರಾಮಾಣಿಕ ಗುರುವಿನ ಮಾರ್ಗದರ್ಶನದಂತೆ ಮಾನ್ಯ ಮಾಡಲಾದ ವಿಧಾನದಲ್ಲಿ ಭಗವಂತನನ್ನು ಆರಾಧಿಸುವುದು. ಅದು ಶುದ್ಧೀಕರಣದ ಸ್ವಾಭಾವಿಕವಾದ ಮಾರ್ಗವಾಗಿದೆ. ಅಂದರೆ ಅರ್ಥ, ಈಗ ಎಲ್ಲ ಬದ್ಧಾತ್ಮರು ಕೂಡ ಈ ಪ್ರಕೃತಿ ಗುಣಗಳಲ್ಲಿ 3 ರೀತಿಯ ಗುಣಗಳಿದೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ವಿ ಅಲ್ವಾ. ಸತ್ವರಜ ಮತ್ತು ತಮೋಗುಣ ಅಂತಂದ್ಬಿಟ್ಟು ಆ 3 ಗುಣಗಳು ಮತ್ತೆ ಈ ಭೌತಿಕ ಶಕ್ತಿ ಅಂದರೆ ಈ ಮಾಯೆಗೆ ನಾವು ಒಳಗಾಗಿರೋದ್ರಿಂದ ನಾವು ಮಲಿನರಾಗಿದ್ದೀವಿ. ಅಂದ್ರೆ ಏನು? ಈ ಒಂದು ಪ್ರಪಂಚ ಕಾಲಿಟ್ಟಿದ ತಕ್ಷಣ ನಾನು ಯಾರು ಅನ್ನೋದೇ ನಾವು ಮರ್ತು ಹೋಗಿರ್ತೀವಿ. ನಾನು ಯಾರು ಅನ್ನೋದು ಮರ್ತು ಹೋಗ್ತೀವಿ, ಮತ್ತೆ ನಾನು ಏನು ಅನ್ನೋದು ಮರ್ತು ಹೋಗ್ಬಿಟ್ಟು ಯಾವುದು ನಾನಲ್ವೋ ಅದನ್ನೇ ನಾನು ಅಂದ್ಕೊಂಡು ಇಲ್ಲಿ 3 ಪ್ರಕೃತಿಯ ಗುಣಗಳ ಒಂದು ಆಟದಲ್ಲಿ ನಾವು ಮುಳುಗೋಗ್ತೀವಿ. ಅದಕ್ಕೆ ನಾವು ಈಗ ಅದರಿಂದ ಹೊರಗಡೆ ಬರಬೇಕು ಅಂತಂದ್ರೆ ಯಾರು ಬ್ರಾಹ್ಮಣನಾಗಿ ವೈಷ್ಣವನೂ ಆಗಿರ್ತಾನೋ ಅಂಥ, ನೋಡಿ ಬರೀ ಬ್ರಾಹ್ಮಣ ಅಂತ ಹೇಳಿಲ್ಲ, ವೈಷ್ಣವನಾಗಿರಬೇಕು ಅಂದರೆ ಆ ಭಗವಂತನನ್ನೇ ಸರ್ವಸ್ವ ಅಂತ ತಿಳ್ಕೊಂಡಿರ್ತಾನಲ್ಲ, ಅವನನ್ನ ಸೇವಿಸ್ತಾ ಇರ್ತಾನಲ್ಲ, ಅಂಥವರನ್ನ ವೈಷ್ಣವರು ಅಂತ ಹೇಳೋದು. ಬ್ರಾಹ್ಮಣರು ಅಂತಂದ್ರೆ ವೇದಜ್ಞಾನಗಳನ್ನ ತಿಳ್ಕೊಂಡಿರುವಂಥವ್ರು. ವೈಷ್ಣವರು ಆಗಿರ್ಬೇಕು, ಅವನೊಬ್ಬ ಭಕ್ತ ಕೂಡ ಆಗಿರಬೇಕು. ಅಂಥವರ ಒಂದು ಮಾರ್ಗದರ್ಶನದಲ್ಲಿ ನಾವು ನಡೀತಾ ಇದ್ದಾಗ, ಅವ್ರು ಹೇಳಿದ್ದೆಲ್ಲ ನಾವು ಮಾಡ್ಕೊಂಡು ಹೋಗ್ತಾ ಇದ್ದಾಗ ನಾವು ಕೂಡ ಆ ಭಗವಂತನನ್ನ ಅಂದರೆ ನಾವು ಕೂಡ ಶುದ್ಧರಾಗಬಹುದು. ಇದು ನಿಜವಾಗ್ಲೂ ತುಂಬಾನೇ ಈಸಿ ಆಗಿರೋ ಒಂದು ಮೆಥಡ್ ಅಂತ ಹೇಳ್ತಾ ಇದ್ದಾರೆ. ಏನು? ಗುರು ಏನು ಹೇಳ್ತಾರೋ ಅದನ್ನೇ ಕೇಳ್ಕೊಂಡು ಹೋಗೋದು. ಹಿಂದಿನ ಕಾಲದಲ್ಲೆಲ್ಲ ಗುರುಕುಲಗಳಲ್ಲಿ ಗುರು ಏನು ಹೇಳ್ತಿದ್ರೋ ಅದನ್ನೇ ವೇದವಾಕ್ಯ ಅಂದ್ಕೊಂಡು ಅವ್ರು ಮಾಡ್ಕೊಂಡು ಹೋಗ್ತಿದ್ರು. ಮರು ಪ್ರಶ್ನೆ ಮಾಡ್ತಿರ್ಲಿಲ್ಲ ಅವರು. ಮತ್ತು ತಾವೇ ಏನೋ ಹೊಸದಾಗಿ ಏನೋ ಕಲಿಬೇಕು ಅಥವಾ ತಿಳ್ಕೋಬೇಕು ಅನ್ನೋ ಆಸಕ್ತಿನೂ ಇಟ್ಕೊಳ್ತಾ ಇರಲಿಲ್ಲ. ಗುರು ಎಷ್ಟು ಹೇಳ್ತಾರೋ ಅಷ್ಟನ್ನು ಮಾಡ್ಕೊಂಡು ಹೋಗ್ತಿದ್ರು. ಅದರಲ್ಲೇ ಅವರಿಗೆ ಆ ಒಂದು ಪರಿಪೂರ್ಣತೆ ಅನ್ನೋದು ಸಿಕ್ಕಿಬಿಡ್ತಾ ಇತ್ತು. ಸೊ ನಾವು ಕೂಡ ಶುದ್ಧರಾಗಬೇಕು ಅಂತಂದರೆ ಗುರುಗಳು ಏನು ಹೇಳ್ತಾರೋ ಅದನ್ನು ಕೇಳಿಸ್ಕೊಂಡು ಅದರ ರೀತಿ ನಡ್ಕೊಂಡು ಹೋಗೋದು ತುಂಬ ಸುಲಭವಾದ ಮಾರ್ಗ ಅಂತ ಹೇಳ್ತಾ ಇದ್ದಾರೆ. ಬೇರೆ ಯಾವ ವಿಧಾನವನ್ನು ಪ್ರಾಮಾಣಿಕವೆಂದು ಸಮರ್ಥಿಸಲು ಸಾಧ್ಯವಿಲ್ಲ. ಶುದ್ಧೀಕರಣದ ಅನ್ಯ ವಿಧಾನಗಳು ಜೀವನದ ಈ ಮಟ್ಟಕ್ಕೆ ಬರಲು ಸಹಾಯಕವಾಗಬಹುದು. ಆದರೆ ಅಂತಿಮವಾಗಿ ವಾಸ್ತವಿಕ ಪರಿಶುದ್ಧಿ ಪಡೆಯುವುದಕ್ಕೆ ಮೊದಲಾಗಿ ಯಾವನೊಬ್ಬನು ಈ ಕೊನೆಯ ಮುಖ್ಯಾಂಶಕ್ಕೆ ಬರಲೇಬೇಕು.
ಅಂದರೆ ಏನು, ಯಾವ ವಿಧಾನವನ್ನು ನಾವು ಪ್ರಮಾಣೀಕರಿಸೋದಕ್ಕಾಗೋದಿಲ್ಲ. ಈಗ ಒಬ್ಬ ಗುರು ಆಲ್ರೆಡಿ ಅದನ್ನು ಪಡ್ಕೊಂಡಿರ್ತಾನೆ. ಸೊ ಅದರಿಂದ ನಮಗೆ ಅದನ್ನು ಕೊಡ್ತಾನೆ. ಅದನ್ನೇ ನಾವು ಮಾಡ್ಕೊಂಡು ಹೋಗ್ಬಿಟ್ರೆ ಆಯಿತು, ಆಯಿತಾ? ಇನ್ಯಾವುದೇ ಬೇರೆ ಮಾರ್ಗಗಳು ಇದಕ್ಕಿಲ್ಲ. ಆದರೆ ಶುದ್ಧೀಕರಣದ ಬೇರೆ ಮಾರ್ಗಗಳು ನಮ್ಮನ್ನು ಬೇಕಾದರೆ ಒಂದು ಉನ್ನತ ಮಟ್ಟಕ್ಕೆ ಬರೋದಕ್ಕೆ ಸಹಾಯ ಮಾಡ್ಬೋದು. ಆದರೆ ಅಂತಿಮವಾಗಿ ಪರಿಶುದ್ಧ ಅನ್ನೋದು ಒಬ್ಬ ಗುರುವಿನ ಮೂಲಕನೇ ಆಗೋದು. ಸೊ ಅದಕ್ಕೋಸ್ಕರನೇ ಯಾರಾದರೂ ಆಗಿರಬಹುದು, ಈ ಒಂದು ಸ್ಥಿತಿಗೆ ಬರಬೇಕು ಅಂತಂದರೆ ಅಲ್ಲಿ ಒಬ್ಬ ವೈಷ್ಣವನ ಸಹಾಯವನ್ನು ಪಡೀಲೇಬೇಕಾಗತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈ ಒಂದು ಸತ್ಯಾಂಶವನ್ನು ಭಗವದ್ಗೀತೆ 7ನೇ ಅಧ್ಯಾಯ 19ನೇ ಶ್ಲೋಕದಲ್ಲಿ ಹೇಳಿದ್ದಾನೆ ಭಗವಂತ. ಏನು ಹೇಳಿದ್ದಾನೆ ಅಂತ ಒಂದ್ಸರಿ ತಿಳ್ಕೊಳ್ಳೋಣ. ನೋಡಿ, ಭಗವದ್ಗೀತೆನಲ್ಲಿ ಪ್ರತಿಯೊಂದು ವಿಚಾರ ಕೂಡ ಇರುತ್ತೆ. ಸೊ 19ನೇ ಶ್ಲೋಕ ಏನು ಹೇಳುತ್ತೆ ಅಂದರೆ, ಬಹುನಾಂ ಜನ್ಮನಾಮಂತೆ ಅನ್ನುವಂಥ ಶ್ಲೋಕ. ಅಲ್ಲೇನು ಹೇಳಿದಾನ ಭಗವಂತ ಅಂದರೆ, ಅನೇಕ ಸಾರಿ ಹುಟ್ಟಿ ಸತ್ತ ನಂತರ ವಾಸ್ತವವಾಗಿ ಜ್ಞಾನದಲ್ಲಿ ಇರುವಂಥವನಿಗೆ ನಾನು ಎಲ್ಲ ಕಾರಣಗಳ ಕಾರಣ ಮತ್ತು ಅಸ್ತಿತ್ವದಲ್ಲಿರುವ ಎಲ್ಲದರ ಕಾರಣ ನಾನೇ ಅನ್ನೋದು ಗೊತ್ತಾಗತ್ತೆ. ನೋಡಿದ್ರ, ಎಷ್ಟೋ ಸಾರಿ ಹುಟ್ಟಿ ಸತ್ತು ಆಮೇಲೆ ವಾಸ್ತವ ಜ್ಞಾನದಲ್ಲಿ ಅವನು ಯಾವಾಗಿರ್ತಾನೋ, ಜ್ಞಾನ ತಿಳುವಳಿಕೆ ಎಲ್ಲಿಗೆ ಬರುತ್ತೋ ಅವನಿಗೆ, ಆಗ ನಾನೇ ಎಲ್ಲದರ ಕಾರಣ, ಈ ಒಂದು ಅಸ್ತಿತ್ವದಲ್ಲಿ ಏನೇನಿದೆಯೋ ಎಲ್ಲದಕ್ಕೂ ಕಾರಣ ನಾನೇ ಅನ್ನೋದು ಅವನಿಗೆ ಗೊತ್ತಾಗತ್ತೆ. ಆಮೇಲೆ ಅದಕ್ಕವನು ನನಗೆ ಶರಣಾಗತಿ ಆಗ್ತಾನೆ. ಅಲ್ಲಿವರೆಗೂ ಶರಣಾಗತಿ ಆಗಲ್ಲ. ಅಂದರೆ ಇಲ್ಲಿ ಯಾಕೆ ಹೇಳಿದ್ದಾರೆ ಅಂತಂದರೆ, ನೋಡಿ, ನಾವು ಬೇರೆ ಮಾರ್ಗಗಳನ್ನು ಹಿಡ್ಕೊಂಡು ಹೋಗಬಹುದು, ಆದರೆ ಅದು ನಮ್ಮನ್ನು ಸ್ಟೆಪ್ ಬೈ ಸ್ಟೆಪ್ ಪರಿಶುದ್ಧವಾಗಿಸುತ್ತೆ. ಕೊನೆಗೆ ಎಲ್ಲಿಗೆ ಬರಬೇಕು, ಎಲ್ಲದಕ್ಕೂ ಕಾರಣ ಭಗವಂತಾನೇ ಅನ್ನೋದು ತಿಳುವಳಿಕೆ ನಮಗೆ ಬರಬೇಕಲ್ವಾ? ಆ ತಿಳುವಳಿಕೆ ಬಂದಾಗ ಆಗ ನನಗೆ ಅವನು ಶರಣಾಗತಿ ಆಗ್ತಾನೆ. ಅಂಥ ಮಹಾತ್ಮ ದುರ್ಲಭ, ಅಂದರೆ ಸಿಗೋದೇ ಕಷ್ಟ, ಎಲ್ಲೋ ಅಪರೂಪಕ್ಕೆ ಸಿಗೋದು ಅಂತ ಹೇಳ್ತಾ ಇದ್ದಾನೆ ಭಗವಂತ. ಈಗ ವೈಷ್ಣವರ ಒಂದು ಕೆಳಗಡೆ ನಾವಿದ್ದಾಗ, ವೈಷ್ಣವರ ಸೇವೆಯಲ್ಲಿ ನಾವಿದ್ದಾಗ, ಅವ್ರು ಏನು ಹೇಳ್ತಾರೋ ಅದನ್ನು ಮಾಡ್ಕೊಂಡು ಹೋದರೆ ಅದು ಇಂಡೈರೆಕ್ಟಾಗಿ ನಾವು ಭಗವಂತನಿಗೆ ಸೇವೆ ಮಾಡ್ದಂಗೆ. ಅದು ಮಾಡ್ತಾ 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 ನಮಗೆ ಅರಿವು ಬರ್ತಾ ಹೋಗುತ್ತೆ. ಆಗ ನಾವು ಭಗವಂತನಿಗೆ ಸರೆಂಡರ್ ಆಗಿ ಅವ್ರಿಗೆ, ಯಾಕಂದರೆ ಇಲ್ಲಿ ಗುರುವಿಗೆ ಸರೆಂಡರ್ ಆಗೋದು ನಮಗೆ ಗೊತ್ತಿರುತ್ತಲ್ಲ, ಗುರುವಿಗೆ ಸರೆಂಡರ್ ಆದಮೇಲೆ ನೆಕ್ಸ್ಟ್ ಅದು ಭಗವಂತನಿಗೆ ಸರೆಂಡರ್ ಹೇಗೆ ಆಗಬೇಕು ಅನ್ನೋದನ್ನು ಅದೇ ನಮಗೆ ಹೇಳ್ಕೊಟ್ಬಿಡುತ್ತೆ. ಸೊ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಯಾವುದೂ ಅಷ್ಟೇ, ಇವರೆಲ್ಲ ಅನುಭವದ ಮಾತುಗಳನ್ನು ಹೇಳಿರ್ತಾರೆ. ಯಾಕಂದರೆ ಅವ್ರ ಜೀವನದಲ್ಲಿ ಅದನ್ನು ಅವ್ರು ಅನುಭವಿಸಿರ್ತಾರೆ. ಸೊ ಅವರ ಅನುಭವವನ್ನು ನಾವು ತಗೊಂಡು ಅದನ್ನು ಅಳವಡಿಸ್ಕೊಂಡಾಗ ನಾವು ಬೇಗ ಈಸಿಯಾಗಿ ಹೋಗ್ಬಿಡ್ಬೋದು. ಈಗ ನಾನೇ ದಾರಿಯನ್ನು ಮಾಡ್ಕೊಂಡು ಹೋಗೋದಕ್ಕೆ ಬದಲಾಗಿ ಮೊದಲೇ ದಾರಿಯನ್ನು ಮಾಡಿಟ್ಟಿರ್ತಾರೆ, ಆ ದಾರಿಯಲ್ಲಿ ನಡ್ಕೊಂಡು ಹೋಗೋದು ಈಸಿ ಅಲ್ವಾ? ಕಷ್ಟಪಟ್ಟೇ ಹೋಗಬೇಕು ಅಂತೇನಿಲ್ಲ. ನಾವು ಸುಲಭವಾದ ಮಾರ್ಗ ಇದ್ದಾಗ ನಾವು ಅದೇ ಮಾರ್ಗವನ್ನು ಅನುಸರಣೆ ಮಾಡ್ಕೊಂಡು ಹೋಗೋದು ಈಸಿ ಅಲ್ವಾ? ಯಾಕಂದರೆ ಅವರು ಅಲ್ಲಿಗೆ ಹೋಗಬೇಕಾದ್ರೆ ಅವರು ಈ ರೀತಿಯ ಗುರುಗಳನ್ನೇ ಅನುಸರಣೆ ಮಾಡ್ಕೊಂಡು ಹೋಗಿರ್ತಾರೆ. ಸೊ ಅವರ ಮಾರ್ಗದಲ್ಲಿ ಅವರು ನಡ್ಕೊಂಡು ಬಂದಿರ್ತಾರೆ. ನಾವು ಅವರ ಮಾರ್ಗವನ್ನು ನಾವು ಕೂಡ ಅನುಸರಣೆ ಮಾಡಿದಾಗ ಈಸಿಯಾಗಿ ನಮಗೆ ಆ ಒಂದು ಗುರಿ ಅನ್ನೋದು ತಲುಪಕ್ಕಾಗತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.